ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರಮ್ ಶಿಮ್ಲಾ. ಸೊ ಇವತ್ತು ಡೇ ಎಷ್ಟು ಗೊತ್ತಿಲ್ಲ, ಡೇ 6 ಇರಬೇಕು, ನಮಗೆಲ್ಲ ಅದು ಗೊತ್ತಿಲ್ಲ. ಈಗ ಬೆಂಗಳೂರಿಂದ ಬಂದರೆ ಎಲ್ಲ ಗೊತ್ತಾಗ್ತದೆ, ಏನು ಮಾಡೋದು ಹಂಗೆ ಆಗೋಗುತ್ತೆ. ಸೊ ಇವತ್ತು ಶಿಮ್ಲಾ ಟು ನಾರ್ಕಂಡ. ಸೊ ಇವತ್ತು ಸ್ವಲ್ಪ ರೂಟ್ಸ್ಗಳಲ್ಲಿ ಸ್ನೋ ಬಿದ್ದಿದೆ, ಅಂದರೆ ಇನ್ನು ಹೋಗೋ ಏರಿಯಾಗಳೆಲ್ಲ ಸ್ನೋ ಏರಿಯಾಗಳೇ. ಸೊ ಫುಲ್ ಟೆರೆನ್ಸು, ಲ್ಯಾಂಡ್ಸ್ಕೇಪ್ಸು, ಸೊ ಆ ಥರ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಕಾರ್ಗಳೆಲ್ಲ ರೆಡಿ ಇದೆ. ಹಂಗೆ ನೋಡಿ, ಇವನು ಗಾಡಿ ಎಲ್ಲ ರೆಡಿ ಇದೆ. ಇವರಂತೂ ಮಿಲಿಟ್ರಿ ಆಫೀಸರ್ ಥರ ರೆಡಿಯಾಗಿರ್ತಾರೆ, ಫುಲ್ ಶಿಸ್ತಿನ ಸಿಪಾಯಿ. ಸ್ನೋ ಬೇಕು ಬೈ ಅಂತವ್ರೆ. ಎತ್ತಿ ಬಾಯಿಗೆ ಇಟ್ಬಿಡಿಸ್ತೀನಿ ಸ್ನೋನ. ಅಭಿ ಮಜಾ ಹಾಗೆ ಸ್ಟಾರ್ಟ್. ಇವನು ಏನು ಜಾಲಿ ಅಂತೀಯ. ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತವನೆ. ನಾವಿನ್ನೂ ನೀರೇ ಕುಡ್ದಿಲ್ಲ ಕರೆಕ್ಟಾಗಿ. ನೋಡಿ ಹೆಂಗೆ ಲೋ. ಅದು ಇವ್ನು ಕಾಫಿ ಟೀ ಎಲ್ಲ ಕೊಡೋ, ಅರ್ಧದಾಗ ಹಾಕೊಂಡು ಕುಡಿಯೋಕ್ಕೆ. ಇವ್ನಿಗೆ ಹೇಳಿದ್ರು ಏನು ಗೊತ್ತೆ, ಅವ್ನಿಗೆ ಹೇಳಿದ್ರು ಕೇಳಲ್ಲ. ಏನಂತ ಗೊತ್ತಾ, ಏನಾದರೂ ಹೇಳಿದ್ರೆ ನಂಗೆ ಐಲ ಹಾಕ್ತಿಲ್ಲ ಕೊಡೋ, ನಂಗೆ ಹುಷಾರು ತಪ್ತಾ ಇದೆ ಅಂತಾನೆ. ನಾನು ಬೇಡ ಕೊಡೋ, ತುಂಬ ಜನ ಎಲ್ಲರೂ ಬೈದರು, ಇಷ್ಟೊಂದು ಕುಡಿಬೇಡಪ್ಪ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ ಹೇಳಿದ್ರು. ಏನಂತಾನೆ ಅಂದರೆ ಒಂಥರ ಏನು ಎಣ್ಣೆ ಹೊಡೆದಿಲ್ಲ ಅಂದರೆ ಒಂಥರ ಒಳ್ಳೆ ಬೆಕ್ಮರಿ ಥರ ಓದಾಡ್ತಾ ಇರ್ತಾನೆ. ಆಮೇಲೆ ಏನಾದರೂ ಬೈದರೆ ಮಗ ನನ್ನ ಕೈಲಿ ಆಗ್ತಾಯಿಲ್ಲ ಕೊಡೋ ಅಂತಾನೆ. ಹಿಂಗೆ ನನಗೆ ಅರ್ಥ ಆಗ್ತಿಲ್ಲ, ಈ ಥರನೂ ಬಾಡೀಲಿ ಈ ಥರನೂ ಆಗುತ್ತಾ ಅಂತ. ನಾವು ಹೊಡಿತೀವಿ, ಇಲ್ಲ ಅಂತಲ್ಲ, ಇಲ್ಲಿ ವೆಕೇಷನ್ಸ್ ತಕ್ಕಂತೆ ವೆದರ್ ತಕ್ಕಂತೆ ಹೊಡಿತೀವಿ. ಅವ್ನ ಬಾಡೀಲಿ ನೀರಿಗಿಂತ ಎಣ್ಣೆ ಇರಲೇಬೇಕು. ಅರ್ಥನೇ ಆಗ್ತಿಲ್ಲ. ಒಬ್ಬರು ಅದು ಯಾರೋ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಅವ್ನು ಬರೀ ಗಾಜ್ ತಿನ್ನೋದು, ಆಯಿಲ್ ಕುಡಿಯೋದೆ ಅಂತ ಇರ್ತಾರೆ. ಸೊ ಬದುಕಿದ್ದಾರೆ ಅವ್ರು ಇನ್ನೂ. ಏನು ಅರ್ಥನೇ ಆಗಲ್ಲಪ್ಪ ಅವರೆಲ್ಲ. ನೋಡಿ ಆಗಲೇ ಕುಡಿದು ಮುಗಿಸಿಬಿಟ್ಟ. 2 ನಿಮಿಷ ಬೇರೆ ಕೆಲಸ ಕಾನ್ಸೆಪ್ಟು ಅಷ್ಟೇ, ಮುಗೀತು ಜಾಲಿ. ಸೊ ಲಾಗ್ಗಳೆಲ್ಲ ನೋಡ್ತಾ ಇದ್ದೀರಾ, ದಿನ ಅಪ್ಡೇಟು ಒಳ್ಳೆ ಫನ್ ಇದೆ. ಸುಜಿತ್ ಏನಂತ್ಯಪ್ಪ, ಹೆಂಗಿದೆ ಇವತ್ತು? 6 ದಿವಸ ಆಯಿತು. ಹಾಂ, ಎಲ್ಲ ಪ್ಲೇಸು ಒಂದೊಂದು ಅನುಭವಗಳು, ಇನ್ನೂ ಇದೆ ಇವತ್ತಿಂದ. ಸೊ ಎಂಜಾಯ್ ಮಾಡು, ಆರಾಮಾಗೆ ಚಿಲ್ ಮಾಡೋಣ ಅಷ್ಟೇ. ಹಾಂ, ಬ್ರೇಕ್ಫಾಸ್ಟ್ ಬಂದಿದೆ ಕೊಡ್ರು. ಬ್ರೇಕ್ಫಾಸ್ಟ್ ರೆಡಿ ಇದೆ. ಬ್ರೇಕ್ಫಾಸ್ಟ್ ಬಂದಿದೆ, ಬನ್ನಿ. ಬ್ರೇಕ್ಫಾಸ್ಟ್ ರೆಡಿ ಇದೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಒಳ್ಳೆ ದರ್ಶನ ಮಾಡಿದ್ರಿ ಮಾತ್ರ. ನೀವು ರೀಲ್ ಎಲ್ಲರೂ ನೋಡಿರ್ತೀರ ನಾನು ಯೂಟ್ಯೂಬ್ ನೋಡಿ, ಇನ್ಸ್ಟಾಗ್ರಾಮಲ್ಲಿ. ಅಭಿ ಇನ್ನೂ ಹಾಕಿದ್ಯಾ? ಬೇಕು ಅಂದ್ರೆ ಹೇಳಿ, ನಾನು ಡೈರೆಕ್ಟ್ ಡಿ ಎಂ ಮಾಡಿ ಕಣ್ಗಳು ಹೋಗ್ಬಿಡುತ್ತೆ. ಹಾಂ, ರೇಟ್ ಎಷ್ಟು ಅಂತಿದ್ರಾ? ಸೊ ಟುವರ್ಡ್ಸ್ ನಾರ್ಕಂಡ ರೂಟ್ಗೆ ಹೋಗ್ತಾ ಇದ್ದೀವಿ. 73 ಇದೆ. ಪ್ಲಸ್ ಇವತ್ತು ನಾವು ಸ್ಟೇ ಆಗೋವಂಥ ಜಾಗ ಬಂದು ಸಾಂಗ್ಲಾ ಚಿಟ್ಕುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಈ ಒಂದು ಸ್ಪಿಟಿ ಸರ್ಕ್ಯೂಟಲ್ಲಿ. ಸೊ ರೋಡಂತೂ ಗೊತ್ತಲ್ಲ, ಇಷ್ಟೇ ರೋಡು. ಸೊ ಹೆಂಗೆ ಕೇರಳ ರೋಡ್ಸು ಮತ್ತು ಇವೆಲ್ಲ ಇರ್ತಲ್ಲ, ಹಿಂಗೆ. ಸೊ ನೇಚರ್ ಇರೋ ಜಾಗದಲ್ಲೆಲ್ಲ ಇಷ್ಟಲ್ಲೇ ಜೀವನ. ಯಾವುದೇ ದೊಡ್ಡ ಹೈವೇ ಒಂದೇ ಲೈನಲ್ಲಿ ಹೋಗ್ಬೇಕು. ಇಲ್ಲೆಲ್ಲ 30 ಕಿಲೋಮೀಟ್ರ್ 1 ಅವರ್ ಅಷ್ಟೇ ಜರ್ನಿ. ಸೊ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಅದೆಲ್ಲ ಡಿಸ್ಟೆನ್ಸ್ ಕಡಿಮೆ ಇದ್ರೂ ಅವರ್ಸ್ ಜಾಸ್ತಿ ಇರುತ್ತೆ ಜರ್ನಿ. ಮತ್ತು ಎಲ್ಲರೂ ಒಳ್ಳೆ ಡಿಸಿಪ್ಲಿನಾಗಿ ಓಡಿಸ್ತಾರೆ, ಯಾರು ನುಗ್ಗೋದೆಲ್ಲ ಮಾಡಲ್ಲ. ನೋಡಿದ್ದೀನಲ್ಲ, ತುಂಬ ಸಲ ನೋಡಿದ್ದೀವಿ. ನೋಡಿ ಇಲ್ಲಿ ಯಾರೋ ಈ ಥರ ಒಬ್ಬರು ಹೋಯ್ತಾರೆ, ಗೌರ್ಮೆಂಟ್ ಗಾಡಿ. ಸ್ವಲ್ಪ ನೋಡಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಏನು ಮಾಡ್ದವನು. ಏನಿಲ್ಲ, ಪಬ್ಲಿಕ್ ಕರೆಕ್ಟಾಗಿ ಹೋಗ್ತಾರೆ. ಈ ಗೌರ್ಮೆಂಟು ಗಾಡಿಗಳವ್ರಿಗೂ ಮತ್ತು ಇರ್ತಾರಲ್ಲ, ಸ್ವಲ್ಪ ಕಾಣಿಸಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದು ಹಂಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಅವಾಗ ಎಲ್ಲಿ ಎಷ್ಟು ಜನಕ್ಕೆ ತೊಂದರೆ ಕೊಡ್ತಾವ್ರಲ್ಲಿ ಆ ಗಾಡಿ. ನಾವೆಲ್ಲ ಲೈನಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲರೂ ಲೈನಲ್ಲಿ ಹೋಗ್ತಾರೆ. HP ಗೌರ್ಮೆಂಟ್ ಅಂತ ಐತೆ, ತಿರ್ಗಾ ರೂಲ್ಸ್ ಮಾಡೋದು ಅವರೇನೆ. ಏನು ಬೈ ಇದು ನೋಡಿ, ಹೇಳ್ತಿದ್ದಂಗೆ ಬಂದ ಪಕ್ಕದಲ್ಲಿ. ಲೈನ್ ಡಿಸಿಪ್ಲಿನ್ ಅಂದರೆ ಪಾಪ ಬೇರೆಯವರೆಲ್ಲ ಕರೆಕ್ಟಾಗಿ ಹೋಗಿ ಎಲ್ಲೋ ಬೋಡೋರು, ಪಬ್ಲಿಕ್ ಅವರೆಲ್ಲ. ನನಗೂ ಗೊತ್ತಿರಲಿಲ್ಲ ಗೌರ್ಮೆಂಟ್ ಗಾಡಿ ಅಂತ. ಆಮೇಲೆ ನೋಡಿದಾಗ ಗೊತ್ತಾಯಿತು. ಅದಕ್ಕೆ ಯಾವಾಗ ಒಂದು ನುಗ್ದ ಅಂದಾಗ ಅವಾಗೇ ಗೊತ್ತಾಯಿತು, ಈಸ್ ಎ ಗೌರ್ಮೆಂಟ್. ಚಳಿ ಇದೆ. ಚಂಡೀಗಢ ಚಾಕ್ರಫೂಟ್ ವಿಧಾನಸಭಾ. ಸೊ ನೋಡಿ ಬಿಲ್ಡಿಂಗ್ಸ್ಗಳು ಹೆಂಗಿದೆ ಅಂತ. ಮೇಲ್ಗಡೆ ಕಾರ್ಗಳು ಕಾಣಿಸ್ತಿದೆ ನೋಡಿ. ಸೊ ತುಂಬ ಟ್ರಾಫಿಕ್ಕು, 1.25 ಅವರ್ ಟ್ರಾಫಿಕ್ಕು. ಸೊ ತುಂಬ ಬರೀ 25 ಕಿಲೋಮೀಟ್ರ್ ಬರೋದಕ್ಕೆ. ಸೊ ಹಂಗೆ ಒಂದು ಪಿಟ್ ಸ್ಟಾಪ್ ಕೊಟ್ಟು ಇಲ್ಲೇ ಯಾಕೆ ಬಂದೆ, ನಮ್ಮ ಜಟಾಯಿಗೆ ಒಂದು ಫೋಟೋ ಹೊಡಿಸಿ ಜಟಾಯಿಗೂ ತೋರಿಸ್ತಾ ಇದ್ದೀನಿ
ಯಾಕೆ ಹೆಂಗಿರುತ್ತೆ ಅಂತ ತೆಗ್ದೆ ಬೈ. ಓಕೆ ಅಭಿ ಈಗ ಫುಲ್ಲು ಹಿಮಾಚಲ್ನ ಒಂದು ಡ್ರೆಸ್ ಕಾಸ್ಟ್ಯೂಮ್ನ ಹಾಕ್ಕೊಳ್ತವ್ರೆ. ಓಹೋ ಹಿಂಗೆ ನೀನು ಕಳ್ಳರ ಕಳ್ಳ ಕೃಷ್ಣನು. ಕೃಷ್ಣ ಅಲ್ಲ ನೀನು, ಕೃಷ್ಣಗಿಂತ ಜಾಸ್ತಿ ನೀನು. ಕೃಷ್ಣ ಇದ್ದಿದ್ರು ನೀನು ಅವನ್ನೇ ಮೀರಿಸ್ಬಿಡ್ತಿದ್ದೆ. ನೀನು ರಾಮ ಅಲ್ಲ ನೀನು. ಏನ್ ಬೈ ನಿನ್ ತಲೆ ಶೈನಿಂಗು, ಸೂರ್ಯಂಗೆ ನಿಂಗೆ ತಲೆ ಅಂದ್ರೆ ಸಖತ್ ಇಷ್ಟ, ಅದಕ್ಕೆ ನಿನ್ಗೆ ಹಾಕೊಂಡು ಗುಮ್ತೈತೆ. ಓ ಅತ್ತಪ್ಪ ತೆಗಿತಿದ್ದ ಕುತ್ಕೋ. 100 ರೂಪೀಸ್. ಓ ಹೌದೌದು. ಕೆಳಗಡೆ ಬಲ ಮುಟ್ಟು ಅಂತವ್ರೆ. ಪಾಪ ಇದಕ್ಕೆ ಏನು ಗೊತ್ತಾಗ್ತಿಲ್ಲ. ಚೆನ್ನಾಗಿ ಬೇವು ಹಾಕ್ತಾರೆ ಕುಡಿಸ್ತಾರೆ. ಓ ಇವ್ನು ನೋಡಿ ಸೇಮು ಸ್ವೆಟರ್ ಮಾರೋನು ತಗೊಂಡೆ ಇಲ್ಲಿ ಗನ್ನಿಟ್ಕೊಂಡೆ. ಹಿಮಾಚಲ್ ಸಿಮ್ಲಾದಲ್ಲಿ ಸ್ವೆಟರ್ ಮಾರೋನು ತಗೊಂಡೆ. ಬೈ ಒಂದು ವಿಲಿ ಹೊಡ್ಸಿ. ನೈ ಇತ್ತೆ ಗನ್ನಿಟ್ಕೊಂಡು ಎಲ್ಲೋಯ್ತಾ ಇದೆಯಪ್ಪ. ಲೋ ನಿಮ್ಮ ಮನೇಲಿ ಒಂದು ಪೋಸ್ಟ್ ಇದು ಪಿಕ್ ಹಾಕೊಂಡು ಗೇಟ್ಗೆ ಹಾಕೋಬಿಡು, ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅಂತ. ಚೆನ್ನಾಗಿದೆ ಬೈ. ನಿಮ್ಮ ಮನೆಗೆ ಗೇಟ್ಗೆ ಹಾಕೋಬಿಡು, ಒಂದು ಫೋಟೋ ಹೊಡಿಸ್ಬಿಟ್ಟಿದ್ದ ಫ್ರೇಮ್ ಮಾಡಿಸ್ಬಿಟ್ಟು. ಇದು ಗುರ್ಖಾ ಆನ್ ಡ್ಯೂಟಿ ಅಂತ ಅಲ್ಲ, ಗುರ್ಖಾ ಅದೇ ಗುರ್ಖಾ ಆನ್ ಡ್ಯೂಟಿ. ಓ ಏನು ಸಿರಿಗಳು ನೋಡಿ. ನೀವೆಲ್ಲ ಹೋಗಲ್ವಾ? ಯಾಕೆ? ಸಾಹಸ ಏನಲ್ವಲ್ಲ ಅದು. ಓ ನೀನು ಆ ಕಾನ್ಸೆಪ್ಟ್ ಅಲ್ಲಿ ಇದೆಯಾ ಬಿಡಪ್ಪ. ಆಯ್ತು. ಏನದು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಿಂಗೆ ಹಾಕ್ಬಿಡ್ತೀನಿ. ಇವೆಲ್ಲ ಹಾಕ್ತೀನಿ, ನೀ ಏನೇನು ಮಾತಾಡಿ ಎಲ್ಲ ಹಾಕಿದ್ದೀನಿ ನಾನು. ಓ ಇಡ್ತೈತೆ ಎತ್ತುತ್ತು ಬಾಲ. ಬಾಲ ಆದ್ಮೇಲೆ ಒಂಚೂರು ಗಲೀಜ್ ಬಿಡ್ತೀವಿ, ಕ್ಲೀನ್ ಅಂತೆ. ಸೊ ಅಂದಿವೇ ಸಾಂಗ್ಲಾಗ ಹೋಗ್ತಾ ಇದೀವಿ. ಸೊ ಇಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಇತ್ತು. ಏನು ಅಂದರೆ ಮಿಲಿಟ್ರಿ ಅವ್ರಿಗೆ ನೋಡಿ ಟ್ರೈನಿಂಗ್ ಕೊಡ್ತಾವ್ರೆ, ಅಲ್ಲಿ ಫೈರ್ ಮಾಡ್ತಾವ್ರೆ. ಹೊಡಿತಾವ್ರಲ್ಲ ಮಲ್ಕೊಂಡು ಹೊಡಿತಾವ್ರು ನೋಡಿ. ಚೆಕ್ ಮಾಡ್ತೀನಿ ಈಗ 8X ಆ್ಯಕ್ಚುಲಿ 17 Pro Max. ಓ ಸ್ವಲ್ಪ ಇನ್ನೂ ಡೆಪ್ ಬಂತು. ಓ ನೋಡಿ ಇಲ್ಲಿ ಮಲ್ಕೊಂಡವ್ರು ಇವರು ಮಿಲಿಟ್ರಿಯವರು. ಏನು ಮಾಡಿದ್ರು ಇಲ್ಲಿಗೆ ಹೊಡಿತಾರದಲ್ಲ ಕೆಳಗಡೆ. ಓ ಟಾರ್ಗೆಟ್ಸ್ ಅಲ್ಲಿ ಎಲ್ಲಿ ನೋಡಿ ಅವ್ರಿಗೆಲ್ಲ ಪೊಸಿಷನ್ ಹೇಳ್ಕೊಡ್ತಾವ್ರೆ. ಸೊ ಟ್ರೈನಿಂಗು ಸೂಪರ್. ಫಸ್ಟ್ ಟೈಮ್ ಬೈ ಈ ಥರ ಮಿಲ್ಟ್ರಿ ಅವ್ರು ನೋಡ್ತಾರೆ ಅದು. ಸೊ ನಾವು ಬೇರೆ ಸೂಪರ್. ಏನು ಗೊತ್ತಾ ಇದು ಒಂಥರ ಪ್ರಪಂಚ ಇದು. ಏನೋ ಅಪ್ಪ ಏನು ಮಾತಾಡೋಕ್ಕೆಲ್ಲ ಸುಮ್ಮನೆ ವ್ಯಾಲಿ ಪಕ್ಕದಲ್ಲಿ ಹೋಯ್ತಾ ಇದ್ದೀವಿ. ಮನೆಗಳಂತೂ ಹೆಂಗಂದ ಕಟ್ಕೊಂಡು ನೀವು ಎಲ್ಲಿ ಕಣ್ಣು ಹಚ್ಚಿರೋ ಅಲ್ಲೆಲ್ಲ ಹೋಯ್ತಾ ಇದೆ ನೋಡಿ. ಬೇಕಾದ್ರೆ ಆ ಮನೆ ನೋಡಿ ಯಪ್ಪ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕಡೆ ಏನೋ ಒಂಥರ ಊರು ನೋಡಿ ಎಲ್ಲ. ಏನೋ ಏನು ಟೂರಿಸಮ್ ಮನೆನ ಗೊತ್ತಿಲ್ಲ. ಓಕೆ ಕೊನೆಗೂ ಲ್ಯಾಂಡ್ ಸ್ಲೈಡ್ ಸಿಕ್ತು. ಏನೋ ನಡೀತಾ ಇದೆ ಇಲ್ಲಿ, ಏನೋ ಕಾಣಿಸ್ತಾ ಇಲ್ಲ. ಇದು ಅಡ್ಡ ಇದೆ, ನೋಡೋಣ ನೋಡಿ. ಫುಲ್ಲು ಸೆನ್ಸಿಟಿವ್ ಏರಿಯಾ ಅಂತ ಇದು. ಯಾವಾಗಲೂ ಲ್ಯಾಂಡ್ ಸ್ಲೈಡ್ ಆಗ್ತಾನೆ ಇರ್ತದೆ. ಇನ್ನೂ ಜರ್ನಿ ಸಾಗಲ್ಲ ಗುರು ಈ ರೂಟು. ಏನು 100 ಕಿಲೋಮೀಟರ್ ಹೋಗಿ 4 ಅವರ್ 5 ಅವರ್ ಬೇಕು. ನೋಡಿ ಲ್ಯಾಂಡ್ ಸ್ಲೈಡ್ಸು ಫುಲ್ಲು ಏನು ಮಾಡ್ತವ್ರೆ. ಯಪ್ಪ ಹೆವಿ ಐತೆ ಇಲ್ಲಿ. ಬೇಡ ತಾಳ ಬಂದ್ಬಿಡ್ತೀನಿ, ಕಲಿಗಿಲ್ ಬಂದ್ಬಿಡುತ್ತೆ. ಫೈನಲಿ ಅಡ್ವೆಂಚರ್ ಲೈಟಾಗಿ ಸಿಕ್ತು.
ಏನೇನಾಗುತ್ತೋ ಗೊತ್ತಿಲ್ಲ. ಓಕೆ, ಎಲ್ಲ ಬ್ರೇಕ್ ಆದಮೇಲೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿ. ಸ್ನೋಫಾಲ್ ಆಗ್ತಾಯಿದೆ ಮೇಲ್ಗಡೆ ಟಾಪಲ್ಲಿ, ಇನ್ನೊಂದು ಕಡೆ ಇಲ್ಲಿ ಕೆಳಗಡೆ ಮಳೆ ಆಗ್ತಾಯಿದೆ. ವೆದರೇ ಚೇಂಜ್ ಆಗೋಯ್ತು, ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಕಾಲಾಗಿದೆ ಮಾತ್ರ ಜರ್ನಿ ಮಾತ್ರ. ಹೋಗೋದಕ್ಕೆ ರೂಟ್ಸು ಏನಿಲ್ಲ, ಇದು ಒಂಥರ ಮೌಂಟೇನು ಹಿಮಾಲಯಸ್ ಕಡೆ ಎಲ್ಲ ಏನಿಲ್ಲ, ಜಸ್ಟ್ ನಾವು ರೋಡ್ನಲ್ಲಿ ಹೋಗ್ತಾ ಲ್ಯಾಂಡ್ಸ್ಕೇಪ್ನ ಫೀಲ್ ಮಾಡಬೇಕಷ್ಟೇ. ಏನಿರುತ್ತೆ ಅಂತ ಒಬ್ಬರಿಗೆ ಗೊತ್ತಾಗಲ್ಲ. ಸೊ ಅದು ನಾವು ಫೀಲ್ ಮಾಡೋರಿಗೆ ಗೊತ್ತದು. ಸೊ ಟೆರೇನು, ಎಲಿವೇಶನ್ಸ್ಗಳು, ಲ್ಯಾಂಡ್ಸ್ಕೇಪ್ಸು ನೋಡಿ ಹೆಂಗಿದೆ. ಓ ಮೈ ಗಾಡ್, ಅದು ಕಾಣ ಮೇಲ್ಗಡೆ ಸ್ನೋಫಾಲ್ ಆಗ್ತಾಯಿದೆ. ಸೂಪರ್. ಸೊ ನಾವು ಇವಾಗ ಎಂಟ್ರಿ ಆಗಿರೋದು ಕಿನ್ನೂರಿಗೆ. ಸೊ ಕಿನ್ನೂರಲ್ಲಿ ಅಂದರೆ ಫೇಮಸ್ಸು ಅಂದರೆ ಘಾಟ್ ಶಿಕ್ಷಣ, ಅದೊಂದು ಗುಹೆ ಬರುತ್ತೆ. ಸೊ ನೋಡಿ, ಅದು ನನ್ನ ಕಾರ್ ಪಾಸ್ ಆಗಿರೋದು ಇದು. ಸೊ ಇದ್ಬಿಟ್ಟು ಒಂದು ರೀಲ್ ಮಾಡಿಕೊಂಡು ಇಲ್ಲೆಲ್ಲೋ ಲಾಸ್ಟ್ ಟೈಮ್ ಯಾರೋ ಇಬ್ಬರು ಇವು ಗಾಡಿ ಬಂದರೆ ತುಂಬ ಡೇಂಜರ್ ಇದೆ. ಸಖತ್ತು ರೋಡ್ ತುಂಬ ನ್ಯಾರೋ ಅಲ್ವಾ. ಯಾರೋ ಇಬ್ಬರು ಬಂಡೆ ಬಿಡ್ಸೋತೋಗಿದ್ರು. ಇಲ್ಲಿ ನೋಡಿ, ಇವಾಗ ಬಿದ್ದ ಕಲ್ಲು. Oh, beauty. On the way to Kinnur, ರೋಡಲ್ಲೇ ಫಾಲ್ಸು. ಅಯ್ಯಪ್ಪ, ನೋಡಿ ಇಲ್ಲಿ ನೋಡಿ, ಆಲ್ರೆಡಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಇದನ್ನು ಕ್ಲಿಯರ್ ಮಾಡಿ ನಮ್ಗೆ ಬಿಟ್ಟಿದ್ದಾರೆ ಅಷ್ಟೇ. ಯಾವಾಗ ಏನಾಗುತ್ತೆ ಅಂತ ಏನು ಗೊತ್ತಾಗಲ್ಲ. ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕೊಂಡು ಹೋಗ್ತಾ ಇರಬೇಕು. ಎನಿ ಟೈಮ್ ಏನು ಬೇಕಾದ್ರೆ ಆಗ್ಬೋದು. ಫೈನಲಿ ಪಕ್ಕಾ ವ್ಯಾಲಿ ಸಾಂಗ್ಲಾಗಿ ಬಂದಿದ್ದೀವಿ. ನೈಟು ಎಷ್ಟಪ್ಪ, 7:45 ಆಗಿದೆ. ಸೊ ಫುಲ್ಲು ಚಳಿ ಇದೆ. ಬೈ ಟೆಂಪ್ರೇಚರ್ ತೋರಿಸಿ ಎಷ್ಟಿದೆ? ಈ ಟೆಂಪರೇಚರ್ ಆಲ್ಮೋಸ್ಟ್ ಮೈನಸ್ ಹೋಗ್ತಾ ಇದೆ. ಓಯ್ -1 ಆಯಿತು. -1 ಆಗಿದೆ. -1 ಡಿಗ್ರಿ. ಸೊ ಇನ್ನೇನು ಹೋಗಬೇಕು. ಚಳಿ ಹೈಡ್ರೋ ಪ್ಲಾಂಟ್ ಇದು, ಫುಲ್ ಡ್ಯಾಮ್ ಇದು. ಫೈನಲಿ ಈಗ ಸ್ಟೇಗೆ ಬಂದಿದ್ದೀವಿ. ಸೊ ನಮ್ಮದು ಗ್ರೀನ್ ಪ್ಲಾಜಾ, ದ ವುಡ್ ಆ್ಯಂಡ್ ವೈನ್. ಸೊ ಹೆಂಗೆ ಅಂದರೆ ನಿಮಿಷಕ್ಕೂ ಡಿಗ್ರಿ ಟೆಂಪ್ರೇಚರ್ ಸ್ಟಾರ್ಟ್ ಆಗ್ತಿದೆ, ಜಾಸ್ತಿ ಆಗ್ತಿದೆ. -ಡಿಗ್ರಿಲಿದ್ದೀನಿ ಇವಾಗ. ಸೊ ತೋರಿಸಿ ಎಷ್ಟಿದೆ? -4. ಓಕೆ, ಆಲ್ಮೋಸ್ಟ್ ಹೋಗುತ್ತಲ್ಲ. -8 to 10 7 ಹೋಗುತ್ತೆ. ಇಲ್ಲ ಬೈ, ಇವಾಗೇ 4 ಅಂದರೆ 8 ಗಂಟೆಗೇ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಸ್ನೋ ಎಲ್ಲ ಬಿದ್ದಿದೆ. ಇಲ್ಲೆಲ್ಲ ಕರಗೇ ಇಲ್ಲ ಸ್ನೋ. ನೋಡಿ ಸ್ನೋ ಇದು ಗಟ್ಟಿ. ಹಾಂ ಐತೆ ಸ್ನೋ, ಇಲ್ಲೇ ಬಿದ್ದೈತೆ. ಓಕೆ, ಸೂಪರ್. ಹಾಂ ಏನು ಇಲ್ಲ ಅಂತ ಆಯ್ತು. ಓಕೆ, ಸೊ ಫೈನಲಿ ಚೆಕ್ ಏನಾಯಿತು. ಇನ್ನೂ 4 ಗಾಡಿ ಬರಬೇಕು, 5 ಗಾಡಿ. ಇವರೇ ಇಟ್ಟಿರೋದು ತಂತದ್ದು ಇರ್ತಾರೆ ಊಟಕ್ಕೆ. ಓಕೆ, ಚೆಕ್ ಇನ್ ಆಗೋಣ. ಇವತ್ತಿನ ದಿನದ ಸಖತ್ ಅಡ್ವೆಂಚರ್ ಇತ್ತು ಇವತ್ತು. 210 ಕಿಲೋಮೀಟ್ರು ಶಿಮ್ಲಾ ಟು ಸಾಂಗ್ಲಾ ಎಕ್ಸ್ಪ್ಲೋರ್ ಮಾಡೋಕ್ಕೆ. ರೋಡ್ಸ್ ಆಗೋದೇ ಇಲ್ಲ, ಏನಿಲ್ಲ, ಬರೀ ಜಸ್ಟ್ ಕಿನ್ನೂರು ರೋಡ್ ಮೇಲೆ ಬಂದಿದ್ದು. ಒಂದು ಒಳ್ಳೆ ಅಡ್ವೆಂಚರ್ ಇತ್ತು. ನೈಟ್ ಬರ್ತಾ 20 ಕಿಲೋಮೀಟರ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಇತ್ತು, ಕಾಣಿಸಿಲ್ಲ. ಸೊ ಇನ್ನೇನಿಲ್ಲ, ಸ್ಟೇಗೆ ಬಂದಿದ್ದೀವಿ, ಚೆಕ್ ಇನ್ ಆಗಿದ್ದೀವಿ. ಎಣ್ಣೆ ಹೊಡೆದ್ಬಿಟ್ಟು. ಸೊ ನೀವು ಅಸ್ಯೂಮ್ ಮಾಡ್ಬೋದು, ಯೂಶಲಿ ನಾವು 20 ಕಿಲೋಮೀಟರ್ಗೆ 20 ನಿಮಿಷ ತಗೋತೀವಿ ಮ್ಯಾಕ್ಸಿಮಮ್. 20 ಕಿಲೋಮೀಟರ್ಗೆ 1.25 ಅವರ್ ಇರಲಿ. ಓಕೆ, ಫೈನಲಿ ರೀಚ್ ಟು ಸ್ಟೇ. ನಾಳೆ ಸಿಗೋಣ. ನಾಳೆ ಒಂದು ಚಿಟ್ಕುಳ್ಗೆ ಹೋಗ್ಬೇಕು. ಓಕೆ.